ಸಮರ್ಥಗೆ ದಾವಣಗೆರೆ ಟಿಕೆಟ್ ಒಪ್ಪಿದ್ದೇಕೆ ಮುಸ್ಲಿಮರು? ದಾವಣಗೆರೆ ಬೈ ಎಲೆಕ್ಷನ್ ಮುಸ್ಲಿಮರ ಜೊತೆಗೆ ಸಂಧಾನ ಆಯ್ತಾ? ಸಮರ್ಥಗೆ ದಾವಣಗೆರೆಯಲ್ಲಿ ಟಿಕೆಟ್ ಮುಸ್ಲಿಮರು ಯಾಕೆ ಒಪ್ಪಿಕೊಂಡ್ರು, ಒಪ್ಪಿದ್ ಯಾಕೆ ಅನ್ನುವಂಥದ್ದು. ದಾವಣಗೆರೆ ಬೈ ಎಲೆಕ್ಷನ್ ಮುಸ್ಲಿಮರ ಜೊತೆಗೆ ಸಂಧಾನ. ರಾಜ್ಯ ಕೈ ನಾಯಕರಿಗೆ ಮುಸ್ಲಿಮರಿಂದ ಚೆಕ್ ಮೇಟ್. ಉಪಚುನಾವಣೆಗೆ ದಾಳ ಮಾಡಿಕೊಂಡಂತ ಮುಸ್ಲಿಮರು. ಅಶ್ವಬೇಗ ನ್ಯೂಸ್ ನಲ್ಲಿ ಟಿಕೆಟ್ ವೈಟ್ ಇನ್ಸೈಡ್ ಡೀಟೇಲ್ಸ್ ನ ಕೊಡ್ತಾ ಇದ್ದೀವಿ. ಇನ್ಸೈಡ್ ಬ್ಲಾಸ್ಟಿಂಗ್ ಸ್ಟೋರಿ ಇದು. ಸಮರ್ಥಗೆ ದಾವಣಗೆರೆಯಲ್ಲಿ ಟಿಕೆಟ್ ಫಿಕ್ಸ್. ಮುಸ್ಲಿಮರು ಯಾಕೆ ಒಪ್ಪಿಕೊಂಡ್ರು? ದಾವಣಗೆರೆ ಬೈ ಎಲೆಕ್ಷನ್ ಮುಸ್ಲಿಮರ ಜೊತೆಗೆ ಸಂಧಾನ ಆಯ್ತಾ? ರಾಜ್ಯ ಕೈ ನಾಯಕರಿಗೆ ಮುಸ್ಲಿಮರಿಂದ ಚೆಕ್ ಮೇಟ್ ಆಗುತ್ತಾ? ಉಪಚುನಾವಣೆಯನ್ನೇ ದಾಳ ಮಾಡಿಕೊಂಡು ಮುಸ್ಲಿಮರು ಮುಂದೆ ಯಾವ ನಡೆಯನ್ನ ತಗೋತಾರೆ? ಅಶ್ವಬೇಗ ನ್ಯೂಸ್ ನಲ್ಲಿ ಟಿಕೆಟ್ ಫೈಟ್ ಕುರಿತಾದಂತಹ ಇನ್ಸೈಡ್ ಡೀಟೇಲ್ಸ್ ನ ಕೊಡ್ತಾ ಇದ್ದೀವಿ. ಟಿಕೆಟ್ ಫೈಟ್ ಕುರಿತಾದ ಇನ್ಸೈಡ್ ಬ್ಲಾಸ್ಟಿಂಗ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಮರ್ಥಗೆ ದಾವಣಗೆರೆಯಲ್ಲಿ ಟಿಕೆಟ್ ಫೈನಲ್ ಆಗಿದೆ. ಶಾಮನೂರು ಕುಟುಂಬಕ್ಕೆ ಮತ್ತೆ ಬಿಗ್ ಒಂದು ಮುನ್ನಡೆ ಸಿಕ್ಕಿರುವಂತದ್ದು, ಬಹುದೊಡ್ಡ ಮುನ್ನಡೆ ಇದು. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಟಿಕೆಟ್ ನಮಗೆ ಬೇಕು ಅನ್ನುವಂತಹ ಪಟ್ಟು ಮುಸ್ಲಿಂ ಬಣದಿಂದ ಇತ್ತು. ಜಮೀರ್ ಅಹಮದ್ ಕೂಡ ಬ್ಲಾಕ್ ಮೇಲ್ ಮಾಡಿದ್ರು. ಅಕಸ್ಮಾತ್ ಮುಸ್ಲಿಮರಿಗೆ ದಾವಣಗೆರೆಯಲ್ಲಿ ಟಿಕೆಟ್ ಸಿಗದೆ ಇದ್ರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಸುರ್ಜೇವಾಲಾ ಅವರಿದ್ದಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಹೇಳಿದ್ರು. ಆದ್ರೆ ಇದೆಲ್ಲದರ ಮಧ್ಯೆಯೂ ಕೂಡ ಸಿಎಂ, ಡಿಸಿಎಂ ಮತ್ತು ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಇದ್ದಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿಯೂ ಕೂಡ ತೀರ್ಮಾನವಾಗಿದ್ದು, ಇಲ್ಲ ಶಾಮನೂರು ಕುಟುಂಬದ ಸಮರ್ಥಗೆ ದಾವಣಗೆರೆಯಲ್ಲಿ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಆದರೆ ಇನ್ನೊಂದು ಕಡೆ ಮುಸ್ಲಿಂ ಬಣದಿಂದ ಇತ್ತಲ್ಲ ಬೇಡಿಕೆ ಅನ್ನುವಂಥದ್ದು, ನಮಗೆ ಯಾವ ಕಾರಣಕ್ಕೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗಕೂಡದು, ಮುಸ್ಲಿಮರಿಗೆ ಟಿಕೆಟ್ ಕೊಡಲೇಬೇಕು. ಶಾಮನೂರು ಅವರು ಇದ್ದಾಗಲೇ ಹೇಳಿದ್ದು, ಮುಂದಿನ ಬಾರಿ ನಾನೇನಾದ್ರೂ ನಿಲ್ಲದೆ ಇದ್ರೆ, ಚುನಾವಣೆಗೆ ಕಂಟೆಸ್ಟ್ ಮಾಡಲಿಲ್ಲ ಅಂದ್ರೆ ಮುಸ್ಲಿಮರಿಗೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ ಅನ್ನುವಂಥದ್ದು. ಆದ್ರೆ ಯಾಕೆ ಒಪ್ಕೊಂಡ್ರು ಮುಸ್ಲಿಮರು? ಸಮರ್ಥಿಗೆ ಟಿಕೆಟ್ ಬಿಟ್ಟು ಕೊಡಲು ಷರತ್ತು ಒಡ್ಡಿದ ಮುಸ್ಲಿಮರು. ಈಗ ಟಿಕೆಟ್ ಕೊಟ್ಟಿಲ್ಲ ಸರಿ, ಬೇರೆ ಕಡೆ ಸ್ಥಾನಮಾನ ಕೊಡಿ. ರಾಜ್ಯಸಭೆ ಪರಿಷತ್ನಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಬೇಕು. ಭವಿಷ್ಯದ ಎಲೆಕ್ಷನ್ ನಲ್ಲಿ ರಾಜಕೀಯ ಪ್ರಾತಿನಿಧ್ಯ ಕೊಡಿ. ಟಿಕೆಟ್ ನಿಂದ ಹಿಂದೆ ಸರಿಯಲು ಮುಸ್ಲಿಮರು ಕಂಡೀಷನ್. ನಮ್ಮ ಷರತ್ತಿಗೆ ಓಕೆ ಅಂದ್ರೆ ಟಿಕೆಟ್ ಬಿಟ್ಟು ಕೊಡೋಕೆ ರೆಡಿ ಇದ್ದೀವಿ. ಸುರ್ಜೇವಾಲಾ, ಸಿದ್ದು, ಡಿಕೆಶಿ ಮೀಟಿಂಗ್ ನಲ್ಲೇ ಹೈಡ್ರಾಮಾ ಆಯ್ತು. ಇಲ್ಲ ಅಂದ್ರೆ ನಮ್ಮ ದಾರಿಗೆ ಮುಸ್ಲಿಮರು ಸೆಡ್ಡು ಹೊಡಿತಾರೆ. ಕಂಡೀಷನ್ ಹಾಕಿದ್ರು. ಕಡೆಗೆ ಟಿಕೆಟ್ ಕಗ್ಗಂಟು ಬಗೆಹರಿಸಿಕೊಳ್ಳಲು ಅಸ್ತು ಅಂತೂ ಕೈಪಡೆ. ಸಿಎಂ, ಡಿಸಿಎಂ ಒಪ್ಪಿದ ಬಳಿಕವೇ ಸುಮ್ಮನಾದಂತಹ ಮುಸ್ಲಿಂ ನಾಯಕರು. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಬಿಟ್ಟು ಕೊಡಲು ಮುಸ್ಲಿಮರು ಒಪ್ಪಿಗೆಯನ್ನ ಕೊಟ್ರು. ಕೊಡುಕೊಳ್ಳುವ ಆಟದಲ್ಲಿ ಮೇಲುಗೈ ಸಾಧಿಸಿದಂತಹ ಮುಸ್ಲಿಂ ನಾಯಕರು ಬಿಗ್ ಫೈಟ್ ನಡುವೆ ಟಿಕೆಟ್ ಪಡೆಯುವಲ್ಲಿ ಶಾಮನೂರು ಕುಟುಂಬ ಯಶಸ್ವಿ ಆಯಿತು. ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಂತಹ ಮುಸ್ಲಿಂ ನಾಯಕರು ಈಗ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಸೈಲೆಂಟ್ ಆಗಿರೋದ್ರ ಹಿಂದೆ ಕಾರಣಗಳಿವೆ. ಅಧಿಕೃತ ಅಭ್ಯರ್ಥಿ ಈಗ ಸಮರ್ಥ ನಾಮಪತ್ರಕ್ಕೆ ಸಾಥ್ ಕೊಡ್ತಾರೆ. ಸಿಎಂ, ಡಿಸಿಎಂ, ಜಮೀರ್ ಕೂಡ ಸಾಥ್ ನೀಡುತ್ತಾರೆ. ಸಮರ್ಥಗೆ ಟಿಕೆಟ್ ಕೊಡಲು ಮುಸ್ಲಿಮರು ಬಿಟ್ಟು ಕೊಡಲು ಒಪ್ಪಿದ್ರು. ಆದ್ರೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ, ಸರಿಯಾದ್ರೆ ಬೇರೆ ಕಡೆ ಸ್ಥಾನಮಾನ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟರು. ರಾಜ್ಯಸಭೆ ಪರಿಷತ್ನಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಬೇಕು. ಭವಿಷ್ಯದ ಎಲೆಕ್ಷನ್ ಅಲ್ಲಿ ರಾಜಕೀಯ ಪ್ರಾತಿನಿಧ್ಯವನ್ನ ಮುಸ್ಲಿಮರಿಗೆ ಕೊಡಿ. ಟಿಕೆಟ್ ನಿಂದ ಹಿಂದೆ ಸರಿ, ಓಕೆ. ಇಷ್ಟೆಲ್ಲಾ ಕಂಡೀಷನ್ ಹಾಕಿದ್ರು ಮುಸ್ಲಿಂ ನಾಯಕರು. ನಮ್ಮ ಷರತ್ತಿಗೆ ಓಕೆ ಅಂದ್ರೆ ಟಿಕೆಟ್ ಬಿಟ್ಟು ಕೊಡಲು ರೆಡಿ ಇದ್ದೇವೆ. ಸಿಎಂ, ಡಿಸಿಎಂ, ಸುರ್ಜೇವಾಲಾ ಇದ್ದಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲೇ ಆಯ್ತು ಹೈಡ್ರಾಮಾ. ಟಿಕೆಟ್ ಕಗ್ಗಂಟು ಬಗೆಹರಿಸಿಕೊಳ್ಳೋಕೆ ಕೈಪಡೆ ಕೂಡ ಅಸ್ತು ಅಂತೂ ಆಯ್ತು. ಪ್ರಾತಿನಿಧ್ಯವನ್ನ ಕೊಡ್ತೀವಿ, ಭವಿಷ್ಯದ ಎಲೆಕ್ಷನ್ ಅಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಸಿಗತ್ತೆ ಅನ್ನುವಂತ ಅವರ ಕಂಡೀಷನ್ಗಳಿಗೆ ವರಿಷ್ಠರು ಒಪ್ಪಿಕೊಂಡ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ವಿವೇಕ್. ಎಸ್ ವಿವೇಕ್, ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿಯೂ ಕೂಡ ಸಮರ್ಥಿಗೆ ಟಿಕೆಟ್ ಸಿಗಬೇಕು ಅನ್ನುವಂಥದ್ದು. ಆದ್ರೆ ಮುಸ್ಲಿಮರು ಇದನ್ನ ಒಪ್ಪಿಕೊಂಡಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಕಾರಣಗಳಿವೆ?
ಮಂಜರಿ ಈಗಾಗಲೇ ಏನು ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲೇ ಗೊಂದಲ ಕೂಡ ನಡೆದಿತ್ತು. ಒಂದ್ ಕಡೆ ಬಂದ್ಬಿಟ್ಟು ಮುಸ್ಲಿಮರು ನಮ್ಮವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದಿಷ್ಟು ಕಸರತ್ತನ್ನ ನಡೆಸಿದ್ರು. ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಮತ್ತು ಅವರ ಕುಟುಂಬದವರು ಸಮರ್ಥಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಒಂದಿಷ್ಟು ಕಸರತ್ತನ್ನ ನಡೆಸಿದ್ರು. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಪುತ್ರ ಈ ಟಿಕೆಟ್ ಫೈನಲ್ ಆಗೋದಕ್ಕೂ ಮುಂಚೆ ಸಮರ್ಥ್ ಅವರು ಹೋಗಿ ಒಂದು ನಾಮಿನೇಷನ್ ಕೂಡ ಸಲ್ಲಿಕೆ ಮಾಡಿರ್ತಾರೆ. ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಆದಂತವ್ರು, ಅವರು ಕೂಡ 2 ದಿನಗಳಿಂದ ರಾಜ್ಯದಲ್ಲೇ ಉಳಿದಿರ್ತಾರೆ. ಅವರು ಕೂಡ ಅಷ್ಟೇ ಒಂದಿಷ್ಟು ಮೀಟಿಂಗ್ ಗಳನ್ನ ಕೂಡ ನಡೆಸ್ತಾರೆ. ಆ ಮೀಟಿಂಗ್ ನಲ್ಲಿ ಒಂದಿಷ್ಟು ಜನಾಂಗದವರು ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಕೊಡ್ಲೇಬೇಕು, ಮುಸ್ಲಿಮರಿಗೆ ಟಿಕೆಟ್ ಕೊಡ್ಬೇಕು, ಯಾಕಂದ್ರೆ ಹೆಚ್ಚಿನ ಜನ ಕೂಡ ಅಲ್ಲಿ ಇದ್ದಾರೆ. ಸುಮಾರು 60,000 ರಿಂದ 70,000 ಮತಗಳು ಕೂಡ ಇದೆ. ಆ ಮತ ಬ್ಯಾಂಕ್ ಇದೆ ನಮ್ಮದು. ಅಲ್ಲಿ ಸುರಕ್ಷತೆಗೊಳಿಸಬೇಕು ಅಂದ್ರೆ ಮುಸ್ಲಿಮರಿಗೆ ಟಿಕೆಟ್ ನೀಡಿ ಅನ್ನೋ ಒಂದಿಷ್ಟು ಆಮಿಷಗಳನ್ನು ಕೂಡ ಇಡ್ತಾರೆ. ಜೊತೆಗೆ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರು ಒಂದು ವೇಳೆ ಏನಾದ್ರು ಮುಸ್ಲಿಮರಿಗೆ ಟಿಕೆಟ್ ನೀಡದೆ ಹೋದ್ರೆ ನಾನು ಸಚಿವ ಸ್ಥಾನದಿಂದ ರಾಜೀನಾಮೆ ಕೂಡ ನೀಡ್ತೀನಿ ಅನ್ನೋ ಲೆವೆಲ್ಗೆ ಒಂದಿಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಆದ್ರೂ ಕೂಡ ಅವ್ರಿಗೆ ಮನವೊಲಿಸತಕ್ಕಂತ ಕೆಲಸಕ್ಕೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರು, ಇವರೆಲ್ಲರೂ ಕೂಡ ಮನವೊಲಿಸತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲಾದ್ರೂ MLC ಸ್ಥಾನ ಏನಾದ್ರೂ ತೆರವುಗೊಂಡರೆ ಅಲ್ಲಿ MLC ಆಗಿ ಇವರನ್ನ ಕಣಕ್ಕಿಳಿಸುವಂತದ್ದು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಸಭಾ ಸ್ಥಾನಗಳು ಏನಾದ್ರೂ ತೆರವಾದರೆ ಅಲ್ಲಿ ಕೂಡ MP ಮಾಡುವಂತದ್ದು, ಈ ರೀತಿಯಾಗಿ ಯಾವ್ದನ ಒಂದು ಸ್ಥಾನಮಾನ ಕೊಡಿ ಅನ್ನೋ ಒಂದಿಷ್ಟು ಆಮಿಷಗಳನ್ನು ಕೂಡ ಇಡ್ತಾರೆ. ಅದಕ್ಕೂ ಕೂಡ ಓಕೆ ಅಂತ ಹೇಳಿದ್ದಾರೆ ಹೈಕಮಾಂಡ್ ನಾಯಕರು ಎಂಬ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಅವ್ರೇನಾದ್ರೂ ಓಕೆ ಅಂದಿದ್ದಾರೆ ಅನ್ನೋದೇ ಆಗಿದ್ರೆ ಆ ನಿಟ್ಟಿನಲ್ಲಿ ಇವರು ಸಮರ್ಥಿಗೆ ಕೂಡ ಟಿಕೆಟ್ ಕೊಡೋದಕ್ಕೆ ಒಪ್ಕೊಂಡಿರ್ತಾರೆ, ಸಮರ್ಥಗೂ ಕೂಡ ಟಿಕೆಟ್ ಕೊಡ್ಸಿರ್ತಾರೆ. ಆದ್ರೆ ನಿಜಕ್ಕೂ ಚುನಾವಣೆ ಸಂದರ್ಭದಲ್ಲಿ ಇನ್ನೇನು 10 ರಿಂದ 15 ಚುನಾವಣೆ ಸಂದರ್ಭದಲ್ಲಿ ನಿಜಕ್ಕೂ ಮುಸ್ಲಿಂ ಮತದಾರರು ಯಾವ ರೀತಿಯಾಗಿ ಇವರಿಗೆ ಸಪೋರ್ಟ್ ನೀಡ್ತಾರೆ, ಅವರ ಜೊತೆಯಲ್ಲಿ ಯಾವ ರೀತಿಯಾಗಿ ನಿಲ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ MLC ಸ್ಥಾನಮಾನ ಅಥವಾ ರಾಜ್ಯಸಭಾ ಸ್ಥಾನಮಾನ ನೀಡೋದಕ್ಕೂ ಕೂಡ ಅಷ್ಟೇ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳಿ ಈಗ ಸಮರ್ಥಗೆ ಕಣಕ್ಕಿಳಿಸಿದ್ದಾರೆ. ಆದ್ರೆ ಸಮರ್ಥ್ ಜೊತೆಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರು, ಇವರಿಬ್ಬರ ನಡುವೆ ಯಾವ ರೀತಿಯಾಗಿ ಫೈಟ್ ಇರಲಿದೆ, ಮುಸ್ಲಿಂ ಯಾರಿಗೆ ಒಂದ್ ವೇಳೆ ಏನಾದ್ರು ಕ್ರಾಸ್ ವೋಟಿಂಗ್ ಏನಾದ್ರು ನಡೆಸ್ತಾರ, ನಿಜಕ್ಕೂ ಸಮರ್ಥ್ಗೆ ಕೈ ಹಿಡಿತಾರ ಅಂತ ನೋಡ್ಬೇಕಾಗಿರುತ್ತೆ. ಓಕೆ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.